ಮೂವಿ ತುಂಬಾ ಚೆನ್ನಾಗಿತ್ತು. ಸಿನಿಮಾದಲ್ಲಿ ಒಂದು ಫೀಲ್ ಇದೆ, ಲೈಕ್ ಒಳ್ಳೆ ಸ್ಕ್ರೀನ್ ಪ್ಲೇ ಮತ್ತೆ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಡೈರೆಕ್ಷನ್ ವರ್ಕ್ ತುಂಬಾ ಎದ್ದು ಕಾಣಿಸ್ತಾ ಇದೆ. ಇಟ್ಸ್ ಗುಡ್ ಮೂವಿ, ಎಲ್ಲರೂ ಬಂದು ವಾಚ್ ಮಾಡ್ಲೇಬೇಕು. ಇಟ್ಸ್ ಅ ವಂಡರ್ಫುಲ್ ಸಿನಿಮಾ. ಸೊ ಸಿನಿಮಾದಲ್ಲಿ ತುಂಬಾ ಎಮೋಷನಲ್ ಸಬ್ಜೆಕ್ಟ್ ಜಾಸ್ತಿನೇ ಇದೆ. ಒಂದು ಕಂಟೆಂಟ್ ಮೇಲೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಇಟ್ಸ್ ಗುಡ್ ಅಂತ ಅನಿಸ್ತು. ಯಾಕಂದ್ರೆ ಕೆಲವೊಂದು ಸಿನಿಮಾಗಳು ಬಂದು ಹೋಗ್ಬಿಡ್ತವೆ, ಬಟ್ ಇಂಥ ಸಿನಿಮಾಗಳು ನಿಂತ್ಕೋಬೇಕು ಅಂತ ಅನ್ನಿಸ್ತು. ಇಟ್ಸ್ ಗುಡ್. ಒಳ್ಳೇದಾಗ್ಲಿ ಓಲ್ ಸಿನಿಮಾ ತಂಡಕ್ಕೆ. ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿದೆ. ಇವತ್ತಿನ ಯುವ ಪೀಳಿಗೆ ನೋಡಬೇಕಾಗಿರೋ ಸಿನಿಮಾ. ಪ್ರೀತಿ, ಪ್ರೇಮ, ಅದ್ರ ಜೊತೆಗಡೆ ಒಂದು ಸ್ನೇಹ ಆಗಿರ್ಬೋದು. ಆಮೇಲೆ ಬಂದ್ಬಿಟ್ಟು ಸಿನಿಮಾದಲ್ಲಿ ಏನಾದರೂ ಒಂದು ಗುರಿ ಇಟ್ಕೊಂಡು ಧ್ಯೇಯದಿಂದ ನಾವು ಏನಾದರೂ ಅಚೀವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಇದೆ. ತುಂಬ ಚೆನ್ನಾಗಿದೆ ಸಿನಿಮಾ. ಸಾಂಗ್ಸ್ ತುಂಬ ಚೆನ್ನಾಗಿದೆ. ವೀರ್ ಸಮರ್ಥ ಅವರ ಇದು ಮ್ಯೂಸಿಕ್ ತುಂಬ ವರ್ಕೌಟ್ ಆಗಿದೆ. ಮತ್ತು ಎಲ್ಲ ಹಾಡುಗಳು ಮೆಲೋಡಿ ಖಂಡಿತ ಪ್ರತಿಯೊಬ್ಬರು ನೋಡಬೇಕಾದಂಥ ಸಿನಿಮಾ. ಎಲ್ಲರೂ ನೋಡ್ಬೋದು. ಯಾವುದೇ ವಯಸ್ಸಿನ ಭೇದ ಭಾವ ಇಲ್ಲದೆ ಎಲ್ಲರೂ ನೋಡ್ಬೋದು. ಎಸ್, ನನಗಂತೂ ತುಂಬಾನೇ ಇಷ್ಟ ಆಯ್ತು. ನನಗೆ ಲವ್ ಸ್ಟೋರೀಸ್ ತುಂಬಾ ಇಷ್ಟ. ಅಂಡ್ ಈ ಮೂವಿ ಅಂದ್ರೆ ನಂಗೆ ತುಂಬಾನೇ ಇಷ್ಟ ಆಗಿದೆ. ಪ್ರತಿಯೊಬ್ರು ಬಂದು ನೋಡ್ಬೋದು ಈ ಮೂವಿನ ಫ್ಯಾಮಿಲಿ ಸಮೇತ. ಅಂಡ್ ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅಂಡ್ ಆಕ್ಟಿಂಗು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾರು ಹೊಸಬ್ರಂತ ಅನ್ಸಲ್ಲ. ಸೊ ಅಷ್ಟು ಟ್ಯಾಲೆಂಟೆಡ್ ಆಗಿ, ಅಷ್ಟು ಮ್ಯಾಚೋರ್ಡ್ ಆಗಿ ಆಕ್ಟ್ ಮಾಡಿದ್ದಾರೆ. ನನಗೆ ತುಂಬಾ ಇಷ್ಟ ಆಯ್ತು. ಖಂಡಿತ ಇಟ್ಸ್ ಲೈಕ್ ಇಮ್ಯಾಜಿನೂ ಮಾಡಿರ್ಲಿಲ್ಲ. ಸೊ ಇಮ್ಯಾಜಿನ್ ಮೀರಿ ಬಂದಿದೆ ಎಲ್ಲ. ಸಾಂಗ್ಸ್ ಆಗ್ಲಿ, ಆಕ್ಟಿಂಗ್ ಆಗ್ಲಿ, ಪ್ರತಿ ಒಂದು. ಸೊ ಎಲ್ಲರೂ ಬಂದು ನೋಡ್ಬೋದು. ನೋಡಿ ಅಂಡ್ ಸಪೋರ್ಟ್ ಮಾಡಿ, ಇಷ್ಟ ಹೇಳ್ತೀನಿ. ಹೌದು, ತುಂಬಾ ಖುಷಿ ಆಗ್ತಾ ಇದೆ. ಲವ್ ಸೀಸನ್ಸ್ ಅನ್ನೋದು ನನಗೆ ಬಹಳ ಕನೆಕ್ಟ್ ಆಗಿದೆ ಮೂವಿ. ಯಾಕಂದ್ರೆ ಇದು ನಂದು ಹೊಸ ಪ್ರಯತ್ನ. ನಾನು ಫಸ್ಟ್ ಟೈಮ್ ಬಿಗ್ ಸ್ಕ್ರೀನ್ ಅಲ್ಲಿ ಬರ್ತಾ ಇರೋದು. ಹೀರೋ ಅಣ್ಣನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಪಾತ್ರ ತುಂಬಾ ಇಷ್ಟ ಆಯ್ತು. ಪೃಥ್ವಿಕ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಥೆನೂ ತುಂಬಾ ಬಹಳ ಚೆನ್ನಾಗಿದೆ. ಎಲ್ಲರ ಮನ್ಸು ಮುಟ್ಟುತ್ತೆ, ನಿಮಗೂ ಕನೆಕ್ಟ್ ಆಗುತ್ತೆ. ಸೊ ನೀವು ನೋಡಿದ್ರೆ ಅನ್ಸ್ಬೋದು ನಮ್ಮ ಜೀವನದಲ್ಲಿ ಈ ತರ ಒಂದು ಘಟನೆ ನಡೆದಿದೆ ಅಂತ ಅನ್ಸುತ್ತೆ. ಆ ತರ ಸೀನ್ಸ್ ಗಳನ್ನ ತೋರಿಸಿದ್ದಾರೆ ಪೃಥ್ವಿಕ್ ಅವರು. ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಎಲ್ಲರೂ ಹೊಸಬ್ರು ತಂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾರು ನನಗೆ ಸಿನಿಮಾದಲ್ಲಿ ಕತೆ ಬಹಳ ಇಷ್ಟ ಆಯ್ತು. ಯಾಕಂದ್ರೆ ಎಲ್ಲರ ಜೀವನದಲ್ಲಿ ನಡೆಯುವಂತ ಕಥೆನ ತೋರಿಸಿದ್ದಾರೆ. ಅದು ಬಹಳ ಇಷ್ಟ ಆಯ್ತು ನನಗೆ. ಹಾಗೆ ನನಗೊಂದು ಅಣ್ಣನ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಹೀರೋಗೊಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್. ಆ ತರ ಒಂದು ಕ್ಯಾರೆಕ್ಟರ್ ಬೇಕು ಎಲ್ಲರ ಜೀವನದಲ್ಲೂ. ಆ ತರ ಒಂದು ಎತ್ತುವಂತ ಕ್ಯಾರೆಕ್ಟರ್ ಇರಬೇಕು. ಸೊ ಅಂತ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಪೃಥ್ವಿಕ್ ಅವರಿಗೆ ಬಹಳ ಕೃತಜ್ಞನಾಗಿದ್ದೀನಿ. ಡೈರೆಕ್ಟರ್ ನನಗೆ 10 ವರ್ಷದಿಂದ ಪರಿಚಯ. ನಾನು ಅವರು ರಂಗಭೂಮಿಯಿಂದ ಬಂದಿರೋರು. ಸೊ ಹಂಗಾಗಿ ನನಗೆ ಪೃಥ್ವಿಕ್ ಬಗ್ಗೆ ಈಚ್ ಅಂಡ್ ಎವ್ರಿ ಬಿಟ್ಟು ಗೊತ್ತು. ಬಹಳ ಕಷ್ಟಪಟ್ಟಿದ್ದಾರೆ. ಆದ್ರೂ ಅವರು ಪ್ರತಿಯೊಂದನ್ನು ಜೀವಿಸ್ತಾರೆ. ಕಥೆನಾಗಿರ್ಬೋದು, ಪ್ರತಿಯೊಂದು ಸೀನನ್ನಾಗಿರ್ಬೋದು, ಎಲ್ಲದನ್ನು ಜೀವಿಸಿ ತೆಗ್ದಿದ್ದಾರೆ. ಸೊ ಎಲ್ಲದನ್ನು ಮುಡಿಪಾಗಿಟ್ಟಿದ್ದಾರೆ ಈ ಸಿನಿಮಾಗೋಸ್ಕರ. ತುಂಬಾ ಚೆನ್ನಾಗಿ ಬಂದಿದೆ. ಅದು ನೀವು ತೆರೆ ಮೇಲೆ ನೋಡ್ಬೋದು, ಕಾಣಿಸ್ತಾ ಇದೆ. ಆಡಿಯನ್ಸ್ ಫಸ್ಟ್ ಆಫ್ ಆಲ್ ಅವ್ರ ಜೀವನಕ್ಕೆ ಕನೆಕ್ಟ್ ಆಗುವಂತ ಮೆಸೇಜ್ ಇದೆ. ಸೊ ಅವ್ರು ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಈಗ ಟ್ರೈಲರ್ ರಿಲೀಸ್ ಆಗಿದೆ, ಟೀಸರ್ ಇದೆ, ಸಾಂಗ್ಸ್ ಗಳು ಅದ್ಭುತವಾಗಿ ಬಂದಿದೆ ಸಾಂಗ್ಸ್ ಗಳು. ಸೊ ಅದನ್ನೆಲ್ಲ ನೋಡಿದ್ರೆ ಒಂದು ಪ್ರಾಮಿಸಿಂಗ್ ಸಿನಿಮಾ ಅಂತ ಗೊತ್ತಾಗುತ್ತೆ ಆಡಿಯನ್ಸ್ಗೆ. ಅವ್ರು ಬಂದು ನೋಡ್ಬೇಕು. ಅವ್ರ ಮನೆ ಸಿನಿಮಾ ಅಂತ ಅನ್ಸುತ್ತೆ. ಈಗಾಗಲೇ ರಿವ್ಯೂಗಳು ಬರ್ತಾ ಇದೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಅದಕ್ಕೋಸ್ಕರ ಆಡಿಯನ್ಸ್ಗಳು ಅವ್ರ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು. ನಂಗೆ ತುಂಬಾ ಇಷ್ಟ ಆಯ್ತು. ಲವ್ ಸೀಸನ್ಸ್ ಏನಕ್ಕೆ ನೋಡ್ಬೇಕು ಅನ್ನೋ ಕೆಲವು ಪಾಯಿಂಟ್ಸ್ ಹೇಳ್ತೀನಿ. ಒಂದು ನನಗೆ ಇಷ್ಟ ಆಗಿದ್ದು ಓವರ್ ಆಲ್ ಟೈಮ್ ಜರ್ನಿ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಐ ಥಿಂಕ್ ಪ್ರತಿಯೊಬ್ಬ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಈ ಜರ್ನಿಯಿಂದ ಪಾಸ್ ಮಾಡ್ತಾರೆ. ಲವ್ ಆಗ್ಲಿ, ಬ್ರೇಕಪ್ ಆಗ್ಲಿ, ಬಾಂಡಿಂಗ್ ಆಗ್ಲಿ, ಪೇರೆಂಟ್ಸ್ ಬಾಂಡಿಂಗ್ ಆಗ್ಲಿ, ತುಂಬಾ ನೀಟ್ ಆಗಿ ಎಲ್ಲಾ ಇಮೋಷನ್ಸ್ ಪ್ರೆಸೆಂಟ್ ಮಾಡಿದ್ದಾರೆ. ನಾನು ಥೊರೋಲಿ ತುಂಬಾ ಎಂಜಾಯ್ ಮಾಡಿದ್ದೀನಿ. ಐ ಥಿಂಕ್ ನೀವುಗಳು ಎಂಜಾಯ್ ಮಾಡ್ತೀರಾ. ದಯವಿಟ್ಟು ಒಂದು ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು.